ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಬಾಪೂಜಿ ಸರ್ಕಲ್ನಲ್ಲಿ ಕನ್ನಡ ಕಸ್ತೂರಿ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಡುಗೋಡಿ ಸೊಣ್ಣಪ್ಪನವರ ಮಾರ್ಗದರ್ಶನದಲ್ಲಿ ನಡೆದ ಅದ್ದೂರಿ ಕನ್ನಡ ರಾಜ್ಯೋತ್ಸವದಲ್ಲಿ ಕಾಡುಗೋಡಿಯ ಠಾಣಾಧಿಕಾರಿ ರಂಗಸ್ವಾಮಿರವರು ಪಾಲ್ಗೊಂಡಿದ್ದರು. ಮೊದಲಿಗೆ ತಾಯಿ ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣವನ್ನ ಮಾಡಿದರು. ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಕಂಬಳಿ ಹೊದಿಕೆ ಮತ್ತು ಸಿಹಿಯನ್ನು ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ವತಿಯಿಂದ ಅನ್ನದಾನದ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ನಗರ ಸಭಾ ಸದಸ್ಯರಾದ ಕೃಷ್ಣಬಾಯಿ, ನರಸಿಂಹ, ಗಂಗಾಧರ, ವೆಂಕಟೇಶ್, ನಂದಕುಮಾರ್, ಶಂಕರ್, ಶ್ರೀನಿವಾಸ್, ಗೌತಮ್, ಮುನಿಯಪ್ಪ, ಕೃಷ್ಣಮೂರ್ತಿ, ಭಾಷಾ, ನಟರಾಜ್, ಮುರಳಿ, ಮುನಿಕೃಷ್ಣ, ಇದಾಯತ್, ಅಗರ್ ಭಾಷಾ, ಸ್ಟಾಲಿನ್, ಮಂಜಮ್ಮ, ಗೋಪಾಲ್ ಮತ್ತಿತರರು ಭಾಗವಹಿಸಿದರು. ಆಹ್ವಾನಿಸಿ ಗೌರವಿಸಿದ್ದೀರಾ. ಮತ್ತೆ ಇಂಥ ಒಂದು ಸುಸಂದರ್ಭದಲ್ಲಿ ಅಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಸುಸಂದರ್ಭದಲ್ಲಿ ನಾನು ಭಾಗಿಯಾದ ವ್ಯಕ್ತಿ ಕಾರಣರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ, ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಪೊಲೀಸ್ ಇಲಾಖೆಯ ಪರವಾಗಿ. ಇವತ್ತು ಕನ್ನಡ ಭಾಷೆ ನೀವು ಗೊತ್ತಿರ್ಬೋದು, ಸುಮಾರು ಭಾಷೆಗಳು ವರ್ಷಗಳ ನಂತರ ಆಗ ಮಾತಾಡೋರು ಕಡಿಮೆ ಆಗಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳು ಬಂದಿದ್ದಾವೆ. ಮತ್ತು ಆದರೆ ನಾವು ಈ ಥರ ಒಂದು ಸಣ್ಣ ಒಂದು ಸಂಘಟನೆಗಳು ಇವೆಲ್ಲ ಕನ್ನಡದ ಒಂದು ಭಾಷೆಯ ಬಗ್ಗೆ ಅಭಿಮಾನಗಳನ್ನು ತೋರ್ತಾ ನಮ್ಮ ಕನ್ನಡದ ಉಳಿವಿಗಾಗಿ ಶ್ರಮಿಸಬೇಕು. ಮತ್ತು ಈ ಶ್ರಮಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಾನು ಮಾತಾಡ್ತೇನೆ. ಏನಿವತ್ತು ನಾವು ಮಹದೇವಪುರ ಕ್ಷೇತ್ರದಲ್ಲಿ ಈ ಕಾಡುಗೋಡಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಬಾಪೂಜಿ ಸರ್ಕಲ್ನಲ್ಲಿ ಕನ್ನಡ ಕಸ್ತೂರಿ ಕನ್ನಡ ಕ್ಷೇಮಾಭಿವೃದ್ಧಿ ಆಟೋ ಚಾಲಕರ ಸಂಘದ ವತಿಯಿಂದ ಇವತ್ತು ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಕನ್ನಡದ ರಾಜ್ಯೋತ್ಸವದ ಒಂದು ಉತ್ಸವವನ್ನು ಹಬ್ಬವನ್ನು ಬಹಳ ಅಚ್ಚುಕಟ್ಟಿನಿಂದ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಕಸ್ತೂರಿ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ಈ ಕರ್ನಾಟಕದಲ್ಲಿ ಕನ್ನಡದ ಮಣ್ಣಿನಲ್ಲಿ ನಾವೆಲ್ಲ ಕೂಡ ಹುಟ್ಟಿ ಈ ಕನ್ನಡದ ಜಲವನ್ನು ನಾವು ಸ್ವೀಕರಿಸಿ ಈ ಕನ್ನಡ ಭಾಷೆಯನ್ನು ನಾವೆಲ್ಲ ಕೂಡ ಬಹಳ ಪ್ರೀತಿಯಿಂದ ನಾವು ನುಡಿಯುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಈ ಒಂದು ಕನ್ನಡ ನಾಡಿನಲ್ಲಿ ನಾವೆಲ್ಲ ಕೂಡ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇದು ಬರೀ ಕನ್ನಡ ನಾಡಿನ ಕನ್ನಡ ಒಂದು ನುಡಿ ಒಂದು ದಿವಸಕ್ಕೆ ಮಾತ್ರ ಈ ಹಬ್ಬ ಸೀಮಿತವಾಗಬಾರ್ದು. ಪ್ರತಿದಿನ ಕೂಡ ನಾವು ಮಕ್ಕಳಿಗೆ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಏನು ಈ ಸೊಗಡಿನ ಈ ಮಣ್ಣಿನ ಈ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕೂಡ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಕನ್ನಡದ ಒಂದು ವಿಶೇಷ ಸ್ಥಾನಮಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಎಲ್ಲರಲ್ಲೂ ಕೂಡ ಛಾಪು ಮೂಡಿಸಬೇಕು ಮತ್ತು ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು. ನಾವು ಈ ನಾಡಿನ ಗಡಿ ಭಾಗವನ್ನು ಕಾಪಾಡ್ತಕ್ಕಂಥ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಕೂಡ. ಹಾಗಾಗಿ ಬಂಧುಗಳೇ, ನಾನು ಈಗಾಗಲೇ ಮಾತನಾಡಿದ್ದೇನೆ, ಭಾಷಣದಲ್ಲೂ ಕೂಡ ನಾನು ಹೇಳಿದ್ದೇನೆ, ಈ ಕರ್ನಾಟಕದ ಪ್ರಾಂತ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕವಿ ಮಹಾರಾಜರು ಕೂಡ ಇಲ್ಲಿ ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಲೆಯ ನೆಲೆಬೀಡು. ಈ ಒಂದು ನಾಡಿಗಾಗಿ ಅನೇಕ ರಾಜ ಮಹಾರಾಜರುಗಳೆಲ್ಲ ಕೂಡ ಈ ಒಂದು ನಾಡು ಮತ್ತು ನುಡಿಗಾಗಿ ನಮ್ಮ ಗಡಿ ಭಾಗಕ್ಕಾಗಿ ಅವರ ಪ್ರಾಣ ತ್ಯಾಗಗಳನ್ನು ಬಲಿದಾನಗಳನ್ನೆಲ್ಲ ಕೂಡ ಮಾಡಿ ನಮಗೆ ಈ ನಾಡನ್ನು ನಮ್ಮ ಜವಾಬ್ದಾರಿಗೆ ಮುನ್ನಡೆಸಬೇಕು ಅಂತಂದ್ಬಿಟ್ಟು ಹೇಳಿ ಬಿಟ್ಟೋಗಿದ್ದಾರೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಕನ್ನಡದ ಕಂಪನ್ನು ಬೆಳೆಸುವಂಥ ಕೆಲಸ ಆಗಬೇಕು. ವಿಶೇಷವಾಗಿರ್ತಕ್ಕಂಥ ಈ ಕನ್ನಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ
ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದೆ. ಅನೇಕ ಈ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ಏನು ಸಾಧು ಸಂತ ಪುರುಷರೆಲ್ಲ ಕೂಡ ಈ ಒಂದು ನೆಲಕ್ಕಾಗಿ, ಈ ಒಂದು ನಾಡಿನ ನುಡಿಗಾಗಿ ಭಾಳ ಶ್ರಮವನ್ನು ವಹಿಸಿದ್ದಾರೆ. ಅವರನ್ನೆಲ್ಲರೂ ಕೂಡ ನಾವು ನೆನಪಿಸ್ಕೊಳ್ಬೇಕು. ಹಾಗೆ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ನಮಗಾಗಿ ಏನು ಸಾಲು ಮರದ ತಿಮ್ಮಕ್ಕ ಅಂತಂದ್ಬಿಟ್ಟು ಹೇಳಿ ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿ ಅವರು ದೂರ ಆಗಿದ್ದಾರೆ. ಆದರೆ ಅವರು ಈ ಭಾರತ ದೇಶದ ಈ ಕರ್ನಾಟಕ ರಾಜ್ಯದ ಮಣ್ಣಿನಲ್ಲಿ ಒಂದು ವಿಶೇಷವಾಗಿ ಹುಟ್ಟಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕನವರು ನಮಗಾಗಿ ಅನೇಕ ಸಾವಿರಾರು ಮರಗಳನ್ನು ನೆಟ್ಟು ನಮಗೆ ಬದುಕಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಾವು ನೆನಪು ಮಾಡ್ಕೊಳ್ತೇವೆ. ಹಾಗೆ ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶಕರು ಕೂಡ. ಅದೇ ರೀತಿಯಲ್ಲಿ ನಾವು ಕೂಡ ಮುಂದೆ ಬರ್ತಕ್ಕಂಥ ಪೀಳಿಗೆಯಲ್ಲಿ ಎಲ್ಲ ಕೂಡ ಅವರನ್ನು ನಾನು ನೆನಪಿಸ್ಕೊಂಡು ಅವರು ಏನು ನಮಗೆ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನು ನೆನಪಿಸ್ಕೊಂಡು ನಾವೆಲ್ಲ ಕೂಡ ಈ ಕನ್ನಡಕ್ಕಾಗಿ ದುಡಿಯೋಣ, ಈ ಕನ್ನಡ ನೆಲವನ್ನು ಉಳಿಸೋಣ, ಕನ್ನಡ ಭಾಷೆಯನ್ನು ಬೆಳೆಸೋಣ. ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಅಣ್ಣ ತಮ್ಮಂದರ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿಯನ್ನು ಭಂಗ ತರದೇ ಇರತಕ್ಕಂಥ ಒಂದು ಕೆಲಸ ಮಾಡಿ ನಾವು ಈ ಒಂದು ರಾಜ್ಯವನ್ನು ಕಟ್ಟೋಣ, ಮನಸ್ಸುಗಳನ್ನು ಕಟ್ಟೋಣ. ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕೋಣ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನಿವತ್ತು ಈ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ಕೂಡ ಆಟೋ ಚಾಲಕರು ಭಾಳ ವಿಜೃಂಭಣೆಯಿಂದ ಈ ಕನ್ನಡದ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನ್ನಡದ ಅಭಿಮಾನಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾಡುಗೋಡಿ ಭಾಗದಲ್ಲಿರ್ತಕ್ಕಂಥ ಏನು ಕನ್ನಡ ಕಸ್ತೂರಿ ಆಟೋ ಚಾಲಕರ ಸಂಘ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಕಾಡುಗೋಡಿಯ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ರಂಗಸ್ವಾಮಿಯವರು ಕೂಡ ಈ ಒಂದು ಧ್ವಜಾರೋಹಣವನ್ನು ಮಾಡಿ ಜ್ಯೋತಿ ಬೆಳಗುವಿಕೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅಭಿನಂದನೆಗಳ ಒಂದು ಸಮಾರೋಪವನ್ನು ಅವರಿಗೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದೊಂದಿಗೆ ನಮ್ಮ ಭಾಗದ ಮುಖಂಡರಾಗಿರ್ತಕ್ಕಂಥ ಲಾಲೂರವರು ಮತ್ತು ಮೂರ್ತಿರವರು ಕೂಡ ಗೋಪಾಲ್ರವರು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರುಗಳೆಲ್ಲ ಕೂಡ ಬಂದು ಈ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಈಗಾಗಲೇ ಅನ್ನದಾಸೋಹ ನಡೀತಾ ಇದೆ. ಇದರೊಟ್ಟಿಗೆ ಈಗ ಆಟೋ ಚಾಲಕರೆಲ್ಲರೂ ಕೂಡ ಈ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ನಮ್ಮ ತಾಯಿ ಭುವನೇಶ್ವರಿಯ ಒಂದು ಕಾರ್ಯಕ್ರಮವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಅವರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಮೊದಲನೇದಾಗಿ ಕನ್ನಡ ಕಸ್ತೂರಿ ಆಟೋ ಚಾಲಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ದಿವಸ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಇನ್ನೇ ನಾನು ಭಾಳ ಮಾತಾಡುವ ಸಣ್ಣಪ್ಪಣ್ಣವರೆಲ್ಲ ತಿಳಿಸಿದ್ದಾರೆ. ಎಲ್ಲರಿಗೂ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಈ ನಮ್ಮ ಕಾಡುಗೋಡಿಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸಿ ನಮಗೆಲ್ಲ ಇನ್ವೈಟ್ ಮಾಡಿ ಎಲ್ಲ ಅದ್ದೂರಿಯಾಗಿ ಇಷ್ಟು ಮಾಡವ್ರೆ. ನಮ್ಗೆ ಇಷ್ಟು ಗೊತ್ತಿದ್ದಿಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ನಮ್ಗೆ ಭಾಳ ಖುಷಿ ಆಯಿತು ಇದು ಮಾಡಿರೋದು ಇವತ್ತು. ನಮಗೆ ಈ ಆಟೋದವ್ರಿಗೆ ಏನೇ ಮುಂದಿನ ದಿನಗಳಲ್ಲಿ ಏನೇ ಒಂದು ಸಹಾಯ ಇದ್ದರೆ ನಾವು ಎಲ್ಲರೂ ಕೈ ಜೋಡಿಸಿ ಅವ್ರಿಗೆಲ್ಲ ಒಂದು ಪುರಸ್ಕಾರವನ್ನು ಮಾಡಿ ಎಲ್ಲ ಒಂದು ಒಳ್ಳೇದು ಮಾಡೋಣ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀರಿ. ದಯವಿಟ್ಟು ಎಲ್ಲರದ್ದು ಸಹಕಾರ ಇರಲಿ ಅಂದ್ಬಿಟ್ಟು ನನ್ನ ಹೆಸರು ಜಾಫರ್ ಶರೀಫ್, ಪ್ರೆಸಿಡೆಂಟ್ ಆಗಿದೆ ಮೈನಾರಿಟಿ ಬ್ಲಾಕಲ್ಲಿ.